ಬಂಗಾರದ ಬೊಂಬೆ ನನ್ನ ದೇವಿ ನೀನಮ್ಮ ಊರೆಲ್ಲ ಹೊತ್ತು. ಲೈಟ್ ಬಿಡಿ, ಜಾಗ ಬಿಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಬಂದು ಪಾಪುದು ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ನಾನು ರಾ ಕ್ಲಿಪ್ಪಿಂಗ್ಸ್ನೇ ಇಟ್ಟಿರ್ತೀನಿ. ತುಂಬ ಫನ್ನಿಯಾಗಿ ಕೂಡ ಇದೆ. ಕೊನೆ ತನಕ ನೋಡಿ, ಯಾರೂ ಮಿಸ್ ಮಾಡಬೇಡಿ. ಸೊ ನಾನು ಪಾಪುಗೆ ಗಿಫ್ಟ್ ಅಂತ ಗೋಲ್ಡ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಲೈಫಲ್ಲೇ ಫಸ್ಟ್ ಟೈಮ್ ನನ್ನ ದುಡ್ಡಿಂದ ಗೋಲ್ಡ್ ಪರ್ಚೇಸ್ ಮಾಡಿರೋದು ಅಂದರೆ ಇದೆ ಅನಿಸುತ್ತೆ. ಸೊ ನಾನು ತೊಗೊಂಡೇ ಇಲ್ಲ ಆ್ಯಕ್ಚುಲಿ ಗೋಲ್ಡೆಲ್ಲ. ಫಸ್ಟು ಪಾಪುಗೆ ಗಿಫ್ಟ್ ಮಾಡೋಣ ಅಂತ ಐಡಿಯಾ ಬಂತು. ಸೊ ಇಯರಿಂಗ್ಸ್ ನೋಡ್ತಾ ಇದ್ದೆ, ಅಂದರೆ ಸ್ಟಡ್ ಥರ, ಇವಾಗ ಬಾಯ್ಸ್ ಹಾಕ್ತಾರಲ್ಲ ಸ್ಟಡ್ಸು, ಸೊ ಆ ಥರ ತೊಗೊಂಡೆ. ಸೊ ಇವಾಗಿನ ಗೋಲ್ಡ್ ಪ್ರೈಸಲ್ಲಿ ಏನು ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ಇದನ್ನೇ ನಾನು ಪರ್ಚೇಸ್ ಮಾಡಿದ್ದು. ಇಲ್ಲ ಓಪನ್ ಮಾಡು. ಅಮ್ಮಂದಂತೂ ಏನೂ ಇಲ್ಲ, ಇದು ನಂದು. ನಾನೇ ಒಡವೆ ತಗೊಂಡಿಲ್ಲ, ಕೆಲಸ ಮಾಡಿ ನಿನ್ ಮಗಂಗೆ ಕೊಡ್ಸಿದೀನಿ ಫಸ್ಟ್ ಟೈಮ್. ಬರೀ ಇದ್ದಿರ್ಬೇಕಿತ್ತಾನೆ, ಏನು ಡಿಸೈನ್ ಇಲ್ದೇ ಇರೋ ತರ, ಬರೀ ಕಲ್ಲಿ ತರದು. ಅದ್ ಹುಡ್ಗಿರ್ ತರ ಏನ್ ಹಾಕೊಂತೀರಾ? ನಾನು ಅದಕ್ಕೆ ಸ್ಟಾರ್ದು ತೋರಿಸ್ದೆ. ಅಲ್ಲ, ಇಷ್ಟು ದೊಡ್ಡ ತಗೋತೈತೆ ಒಳ್ಳೆ ಹುಡ್ಗಿರ್ ತರ. ಅವರೇ ಹೇಳಿದ್ರು ಅದು ಹುಡ್ಗಿರ್ಗೆ ಹಾಕೋದು 13 ವರ್ಷಕ್ಕೆ ಹಾಕೋ ಅಂತದ್ದು, ಇದನ್ನ ತಗೊಳ್ಳಿ ಅಂತ. ಈಗಲೇ ಯಾಕೆ ಹಾಕ್ತೀಯ? ತೆಗಿಯಕ್ಕಾಗಲ್ಲ, ದೊಡ್ಡವನಾದ್ಮೇಲೆ ಹಾಕು. ಯಪ್ಪ, ಚಿನ್ನ ಏನ್ ಅಷ್ಟು ಕಾಸ್ಟ್ಲಿ? ಎಷ್ಟಂತೆ? 1 ಗ್ರಾಮ್ 16,000 ಅಂತ. 15,500 ಎಷ್ಟು ಆಯ್ತು? ಇಡ್ಕೊಳ್ಳವ, ನಾನೇನು ಕೇಳ್ಬೇಡ. ಸೊ ಜಸ್ಟ್ ನಾವೇ ಬರ್ಡೇ ಮಾಡೋದ್ರಿಂದ, ಲೈಕ್ ಇವಾಗಷ್ಟೇ ನಾಮಕರಣ ಮಾಡಿದ್ವಿ ಅಲ್ವಾ, 1 ಮಂತ್ ಬ್ಯಾಕು, ಎಕ್ಸಾಕ್ಟ್ 1 ಮಂತ್ ಬರ್ಡೇ ಇತ್ತು. ಸೊ ನಾವೇ ಇರೋದ್ರಿಂದ ಫ್ಯಾಮಿಲಿ, ಸೊ ನಾವೇ ಮನೆಯಲ್ಲೆಲ್ಲ ಪ್ರಿಪೇರ್ ಮಾಡಬೇಕು ಅಂತ ಅಮ್ಮನೇ ಮಟನ್, ಚಿಕನ್ ಎಲ್ಲ ನಾನ್ ವೆಜ್ ಪ್ರಿಪೇರ್ ಮಾಡ್ತಾಯಿದ್ರು. ಅದರಲ್ಲಿ ಈ ತರಲೇ ನೋಡಿ. ಓಯ್, ಬೀಳ್ತೀಯಾ? ಬೀಳ್ತ ಮಗ್ನೆ, ನೀನು ಅಲ್ಲಿ ನೋಡಿ. ನೋ ಹೋಗೋಳ ಹತ್ರ, ಸೆಕೆಂಡ್ ಕೊಡೋದಕ್ಕೆ. ಸೆಕೆಂಡ್ ಕೊಡು, ಸೆಕೆಂಡ್ ಸಾಕು, ಹೋಗು. ಅಕ್ಕ ಇವಳನ್ನ ಕರ್ಕೊಳ್ಳೋ. ಸೊ ಈವ್ನಿಂಗ್ ಸೆಲೆಬ್ರೇಷನ್ ಮಾಡೋದ್ರಿಂದ ಬೆಳಗ್ಗೆನೇ ಅಮ್ಮ ಅಡುಗೆ ಶುರು ಮಾಡ್ಕೊಂಡಿದ್ರು. ನಮ್ಮಮ್ಮ ಮಾತ್ರ ನಾನ್ ವೆಜ್ ಮಸ್ತಾಗಿ ಮಾಡ್ತಾರೆ. ನಂಗೆಲ್ಲ ಕೇಳ್ತಾರೆ ಫೋಟೋ ಹಾಕ್ದಾಗ ಏನಂತ ಕೇಳ್ಬೋದು. ನಿಮ್ಮ ಅಮ್ಮ ಯಾಕಾಗಿ ಒಳ್ಳೆ ರೌಡಿ ಥರ ಕಾಣಿಸ್ತಿರ್ತಾರೆ, ನಗಾಕೆ ಬರಲ್ಲ. ಬೇಯಿಸ್ಬೇಡ, ಇನ್ನ ಮಟನ್ ಬೆಂದೈತೆ, ಇನ್ನೊಂದ್ಸತಿ ಬೇಯಿಸಿದ್ರೆ ಅದೇ ಬೆಂದೋಗುತ್ತೀರ. ಸೊ ಫಸ್ಟ್ ನಮ್ಮಮ್ಮ ಏನೇ ಮಾಡಿದ್ರು ಟೇಸ್ಟ್ ನೋಡೋಕೆ ನನಗೆ ಚೆನ್ನಾಗಿದೆಯಾ ನೋಡು ಅಂತ ನನ್ನ ಒಪಿನಿಯನ್ ಕೇಳ್ತಾರೆ. ಮಟನ್ಗಿಂತ ಚೆನ್ನಾಗಿ ಚಿಕನ್ನೇ ಚೆನ್ನಾಗೈತೆ. ಮಟನ್ಗಿಂತ ಚಿಕನ್ನೇ. ನೀನು ಬರ್ತಡೇ ಬಾಯ್ ಅಳ್ಬಾರ್ದು. ಚೆನ್ನಾಗೈತೆ, ಚಿಕನ್ನೇ ಚೆನ್ನಾಗೈತೆ. ಚಿಕನ್ನೇ ಚೆನ್ನಾಗೈತೆ ಮಟನ್ಗಿಂತ. ಇವಳು ಅವತಾರಕ್ಕೂ ಇವನಿಗೂ ನೋಡಿ ಕಾಣ್ತಿಂತವನೇ. ಇಲ್ಲ, ಇವಳು ನೋಡಿ ಹೆಂಗ್ ತಿಂತವಳ್ಕ್ರಿ ನಮ್ಮ ಕೃಷ್ಣ ಸುಂದರಿ. ಇದನ್ನ ನೋಡಿದ್ರೆ ಈ ಅಮೂಲ್ಯವಾದ ದೃಶ್ಯ ನೋಡಾದ್ಮೇಲೆ ನಂಗೆ ಅನ್ಸಿದ್ದು ನೋ ಕಿಡ್ಸ್. ಸೊ ಡೆಕೋರೇಷನ್ಗೆ ಅಂತಲೇ ಈವೆಂಟ್ಸ್ ಅವ್ರನ್ನ ಕರೆಸಿದ್ವಿ. ಸೊ ಇವ್ರು ಬಂದು ನಮ್ಮ ಅಕ್ಕ ಫ್ರೆಂಡೇ, ತುಂಬ ವರ್ಷದಿಂದ ಎಲ್ಲ ಈವೆಂಟ್ಸ್ ಇವರೇ ಮಾಡ್ತಾ ಇರೋದು. ಸೊ ಒಂದು 4 o'clock ಬಂದು ಸ್ಟಾರ್ಟ್ ಮಾಡಿದ್ದು. ಸೊ ಒಂದು ಸಿಂಪಲ್ ಡೆಕೋರ್ ಚೂಸ್ ಮಾಡಿದ್ವಿ. ಪಾಪುಗೆ ಯಾವಾಗ್ಲೂ ಕೋಕೋ ಮಿಲನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದೇ ಥೀಮ್ ಚೂಸ್ ಮಾಡಿದ್ವಿ. ಸೊ ಫೈನಲಿ ಈ ಥರ ಕಾಣಿಸ್ತಾ ಇತ್ತು. ಸಖತ್ತಾಗಿ ಮಾಡಿದ್ರು. ಆ್ಯಕ್ಚುಲಿ ಸಿಂಪಲ್ಲಾಗಿರೋದೇ ಚೂಸ್ ಮಾಡಿದ್ವಿ.
ಸೊ ಕೇಕ್ ಕೂಡ ಮುಂಚೆನೇ 1 ಡೇ ಬಿಫೋರ್ ಆರ್ಡರ್ ಕೊಟ್ಟಿದ್ವಿ. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಅದ್ರ ಬಗ್ಗೆನೂ ಹೇಳಿದ್ದೀನಿ, ಕೇಕ್ ಆರ್ಡರ್ ಕೊಟ್ಟಿರೋದು. ಬೇಕಾದರೆ ನೀವು ಚೆಕ್ ಮಾಡ್ಬೋದು ಎಲ್ಲಿ ಆರ್ಡರ್ ಕೊಟ್ಟಿದ್ದು ಅಂತ. ಆ್ಯಂಡ್ ಕೇಕ್ ಬಂದು ಥೀಮು ಒಂದು ಪ್ರಿಂಟ್ರೆಸ್ಟ್ ಥರ ಒಂದು ನೋಡಿದ್ವಿ, ಲೈಕ್ ಈ ಆ್ಯನಿಮಲ್ಸ್ ಜಂಗಲ್ ಥೀಮಲ್ಲಿ. ಸೊ ನಾವು ಯಾವ ಥರ ಚೂಸ್ ಮಾಡಿದ್ವಿ ಅವ್ರಿಗೆ ಕಳಿಸ್ಕೊಟ್ಟಿದ್ವಿ ಅದೇ ಥರ ಮಾಡಿಕೊಟ್ಟಿದ್ರು. ಸಖತ್ತಾಗಿತ್ತು. ಫ್ಲೇವರ್ ಕೂಡ ಬ್ಲ್ಯಾಕ್ ಫಾರೆಸ್ಟ್ ಚೂಸ್ ಮಾಡಿದ್ವಿ. ಆ್ಯಂಡ್ ಆ ಮೇಲ್ಗಡೆ ಕ್ರೀಮ್ ಕೂಡ ಅಷ್ಟು ಹೆವಿ ಅನ್ನಿಸ್ತಾ ಇರಲಿಲ್ಲ. ಫುಲ್ ಲೈಕ್ ಎಸ್ಥೆಟಿಕಲ್ಲಿ ಸಖತ್ ಫಿನಿಶಿಂಗ್ ಕೂಡ ಇತ್ತು. ಆ್ಯಂಡ್ ಫೈನಲಿ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಅವತ್ತೇ ಪಾಪುಗೆ ಜಾಸ್ತಿ ಅವಳು ನಾಮಕರಣದಲ್ಲೂ ಅದೇ ಮಾಡಿದ್ದು. ಅದೇನೋ ಈ ಮಕ್ಳುಗಳ್ದೆಲ್ಲ ಇದೇ ಥರ ಅನಿಸುತ್ತೆ, ಫಂಕ್ಷನ್ ಮಾಡಬೇಕಾದ್ರೆ ಇರಿಟೇಷನ್ ಜಾಸ್ತಿ. ಸೊ ಹಂಗೆ ಸ್ವಲ್ಪ ಎಲ್ಲ ಸೇರಿ ಫನ್ ಕೂಡ ಮಾಡ್ತಾಯಿದ್ವಿ. ನೋಡಿ ಆ ಕಡೆ ನಾವೆಲ್ಲ ಅದು ಇದು ಅಂತ ಮಜಾ ಮಾಡ್ತಾಯಿದ್ವಿ. ಪಾಪ ನಮ್ಮಮ್ಮ ಇಲ್ಲಿ ಮುದ್ದೆ ಮಾಡ್ತಾಯಿದ್ರು. ಪಾಪುಗೆ ಅವ್ರ ಚಿಕ್ಕಪ್ಪ ಈ ಥರ ಬುಲೆಟ್ ಗಿಫ್ಟ್ ಮಾಡಿದ್ರು ಬರ್ಡೇಗೆ. ಸಖತ್ತಾಗಿತ್ತು, ಒಳ್ಳೆ ಥಾಟು. ಆ್ಯಕ್ಚುಲಿ ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಇವರೇ ಕೊಟ್ಟರು. ಸೊ ಏನಾದ್ರು ಸ್ವಲ್ಪ ದೊಡ್ಡವನಾದರೆ ಅವನಿಗೆ ಗೊತ್ತಾಗುತ್ತೆ ಯಾವ ಥರ ಎಲ್ಲ ಓಡಿಸ್ಬೋದು ಅಂತ. ಸಖತ್ತಾಗಿತ್ತು ಇದು. ಸೊ ನಮ್ಮ ಅಕ್ಕ ಫ್ರೆಂಡ್ ನವ್ಯ ಎಲ್ಲ ಮೂಮೆಂಟ್ಸಲ್ಲೂ ಸ್ಪೆಷಲಾಗಿ ಏನಾದರೂ ಕಳಿಸ್ತಾಳೆ. ಸೊ ಅವಳಿಗೆ ಹ್ಯಾಪಿ ಮದರ್ಹುಡ್ ಅಂತ ಒಂದು ಕೇಕ್ ತರಿಸಿದ್ಲು, ಕಳಿಸ್ಕೊಟ್ಟಿದ್ಲು. ಸಖತ್ತಾಗಿತ್ತು ಕೇಕ್ ಮಾತ್ರ. ನಂಗೆ ಈ ಥರ ಚಾಕ್ಲೇಟ್ ಫ್ಲೇವರ್ ತುಂಬ ಇಷ್ಟ. ಸೊ ನನ್ನ ಕಸಿನ್ಸ್ ಕೂಡ ಸ್ವಲ್ಪ ಬ್ಯುಸಿ ಇದ್ದರು ಅವತ್ತು. ಸೊ ಸ್ವಲ್ಪ ಲೇಟಾಗಿ ಬಂದರು ಅವತ್ತು. ಸೊ ಇವರು ನಾವೆಲ್ಲ ಇದ್ದರೆ ಸಖತ್ ಮಜಾ ಮಾಡ್ತೀವಿ. ನಿಮಗೆ ಗೊತ್ತಿರುತ್ತೆ, ಯಾರ್ಯಾರು ನನ್ನ ವ್ಲಾಗ್ಸ್ ರೆಗ್ಯುಲರಾಗಿ ನೋಡ್ತೀರಾ ನೀವು ನೋಡಿ, ಎಲ್ಲ ವ್ಲಾಗ್ಸಲ್ಲೂ ನಾವು ಎಷ್ಟು ಎಂಜಾಯ್ ಮಾಡ್ತಾ ಇರ್ತೀವಿ ಅಂತ. ಕೇಕ್ ತಿಂತಾವಳಿ ಇವಳಾದ್ರೂ ಓಕೆ, ಅವಳು ಹೊಟ್ಟೆ ಉರ್ಕೋತಾವಳೆ ಅಲ್ಲಿ. ನೀನ ಚಾಕ್ಲೇಟಿ ಆಗಿದೆ. ಕತ್ಮೇಲೆ ಕಾಣ್ತಾ ಇದೆ. ಇಲ್ಲ ಅರ್ಧ ಕೆಜಿ ಕೇಕ್ ಇವಳೇ ತಿಂದಿರೋದು. ಅರ್ಧ ಬೇಡ ಬೇಡ ನಂಗೆ ಇದೇ ನವ್ಯ ಕಳ್ಸಿದ ಕೇಕ್ ಅಲ್ಲ ಖಾಲಿ. ಯು ಕ್ಯಾನ್ ಟೇಕ್ ಅನದರ್ ಬೈಟ್. ಅರ್ಧ ಕೆಜಿ ತಿನ್ಬಿಟ್ಟು ಸಾಕು ಅಂತವಳು ಇವಳು. ನೀನ್ ಮಾಡ್ಬೇಕು. ಏ ಇಲ್ಲ ಲೈಟ್ ಬಿಡಿ, ಜಾಗ ಬಿಡಿ. ಏ ಅಕ್ಕ ಬಾಯ್ ಕಡೆ. ಅವಳ ಸೈಜ್ಗೂ ಈ ಪ್ಯಾಂಟು ಇಲ್ವೇನೋ. ಬಟನ್ ಸರ್ವಾಸನೆ ಇಷ್ಟೆಲ್ಲ ಹರ್ಷಿತಾ ತಿಂತಾಳೆ ಇವಾಗ. ನಿಜವಾಗ್ಲೂ ಅದೇನ್ ಹಣ್ಣು ಹೇಳು ಆಯ್ತು. ಹಾ ಸದ್ಯ ನೆನ್ಪೈತೆ ಅವಳಿಗೆ. ಹೆಂಗೈತೆ ಸಪ್ಪೆ? ಅದು ನಂಗೂ ಇಷ್ಟ ಆಗ್ಲಿಲ್ಲ. ಇದು ಜ್ಯೂಸ್ ಸೇಮ್ ಈ ಸೀಬೆಕಾಯಿ ಸಿಪ್ಪೆ ಎರ್ದಾಗಿರುತ್ತೆ. ನಾನು ಒಂದೇ ಸಲ ಕೊಟ್ಟಿದ್ದು ಮತ್ತೆ ಅದನ್ನ ಕುಡಿಯಕ್ ಹೋಗ್ಲಿಲ್ಲ. ಕ್ರೀಮೇ ಚೆನ್ನಾಗಿರೋ, ಕ್ರೀಮೇ ತಿನ್ನು. ಇಲ್ಲ ಅರ್ಧ ಕೆಜಿ ಕೇಕ್ ತಿಂದ್ಲು, ಇವಾಗ ಇದ್ರಲ್ಲಿ ತಿಂತವಳೆ. ಊಟ ಮಾಡಲ್ಲ ಪಿ? ಬೆಳಗ್ಗೆ ಮಾಡಲ್ಲ. ಥ್ಯಾಂಕ್ ಯು ಪ್ರಿಯಾ. ಏಯ್ ಹುಡ್ಕೊಂಡ್ ಬಂದಿರೋದು ಹೊತ್ಕೊಂಡೋಯ್ತು ಅವಳು. ಇವಳು ಟ್ರೈನಿಂಗ್ ತಗೋತಾ ಇದ್ದಾಳೆ. ನೆಕ್ಸ್ಟ್
ಇವಳು ಕೊಡ್ತಾ ಇರೋದಲ್ಲ ಗೈಸ್, ಬೇರೆಯವ್ರು ತಗೋಬತ್ತಿರೋದು ಇವಳು ಕೊಡ್ತಾವಳೆ. ಅರ್ಧ ಕೆಜಿ ಕೇಕ್ ತಿಂದಿದ್ದೆಲ್ಲ ಗಿಫ್ಟ್ ಅಲ್ಲೇ ಏನು ದೊಡ್ಡಿ? ಗಿಫ್ಟ್ ಕೊಟ್ಟಿಲ್ಲ ಅಂತ ಅಳ್ಬಾರ್ದಾಯ್ತಾ? ಇಲ್ಲ ಇಲ್ಲ ಇಲ್ಲ, ಚೆನ್ನಾಗಿಲ್ವಾ ಅದು? ಯಾರೋ ಆಂಟಿ ಬಂದ್ರು ನೋಡಲಿ, ನೀನ್ ಹುಡ್ಗನೇ ಆಗಿದ್ರು. ಎಲ್ಲರೂ ಹುಡುಗರ್ನ ಕಿಲ್ ಮಾಡಿದ್ರೆ ಇವಳು ಅವ್ರ ಅತ್ತೆನ ಕಿಲ್ ಮಾಡ್ತಾಳೆ. ಇವಳು ಅತ್ತೆ ಹೇಟರ್ ಇವಳು. ಪರವಾಗಿಲ್ಲ, ಇದ್ರಲ್ಲಿ ಒಂದು 10 ತಿನ್ನು ಸಾಕು. ತೋರ್ಸು ಒಂಚೂರು ಅಡ್ವರ್ಟೈಸ್ಮೆಂಟು. ತಿನ್ನಕ್ಕಿಂತ ಮುಂಚೆ ಹಿಂಗಿರ್ತಾರೆ, ತಿನ್ನಕ್ಕಿಂತ ಮುಂಚೆ ಹಿಂಗಿರ್ತಾರೆ, ತಿನ್ನದ್ಮೇಲೆ ಹಿಂಗಿರ್ತಾರೆ. ಈ ಕೈಯಲ್ಲಿರೋದು ಬಿಚ್ಕೊಳ್ರೆ ಇದನ್ನ ಬಿಚ್ಕೊಳ್ರಿ. When mom is not there, chikkis will do all these things. ನೋಡು ಏನು ಇಲ್ಲ ಮಾಡು ಅದನ್ನ ಬೇಕು ಆಗುತ್ತೆ. ಮಾಡು ಬೇಗ. ಮಾಡು ಏನಾಗಲ್ಲ ಅದಕ್ಕೆ ಆ ರೇಂಜ್ ಸೊ ಬಲೂನ್ಸ್ ಎಲ್ಲ ಎಷ್ಟಾಗುತ್ತೆ ಅಷ್ಟು ಮಕ್ಳಿಗೆ ಕೊಟ್ಟು ಕಳಿಸಿದ್ವಿ. ಆದರೆ ಇನ್ನು ಮಿಕ್ಕಿದ್ದು ಹೊಡೆದಾಕ್ಬೇಕಿತ್ತು. ಸೊ ಬಾಗಿಲೆಲ್ಲ ಹಾಕ್ಕೊಂಡು ಸೌಂಡ್ ಕೇಳಿಸ್ಬಾರ್ದು ಅಂತ ಸಿಕ್ಕಿದೆ ಚಾನ್ಸ್ ಅಂತ ಹೊಡೆದಾಕ್ತಾಯಿದ್ದೀವಿ. ಸೊ ಇದಾಗಿತ್ತು ಒಂದು ಫನ್ ಸ್ಮಾಲ್ ವ್ಲಾಗು. ಆಲ್ಮೋಸ್ಟ್ ಎಲ್ಲನೂ ರಾ ಕ್ಲಿಪ್ಪಿಂಗ್ಸ್ ಇಟ್ಟಿದ್ದೀನಿ, ಜಾಸ್ತಿ ಏನು ವಾಯ್ಸ್ ಓವರ್ ಕೊಡೋಕ್ಕೆ ಹೋಗಿಲ್ಲ. ಸೊ ಐ ಹೋಪ್ ಸೊ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ. ಎಂಡಿಂಗ್ ಮೈ ಬ್ಲಾಗ್ ವಿತ್ ದಿಸ್ ಗರ್ಲ್ಸ್. ಖಾಲಿ ರೋಡಲ್ಲಿ ಇವಳು ನನ್ನ ಬ್ಯಾಗ್ ಹೊತ್ಕೊಂಡು, ಇವಳು ಮಾತ್ರ ಏನೂ ಎತ್ಕೊಂಡಿಲ್ಲ, ನಾವು ಮಾತ್ರ ಹೊರ್ತಿದ್ದೀವಿ. ಹರ್ಷಿತಾ ಸೇ ಏನು ಹೇಳು ಅಂದರೆ, ಇವಾಗ ಲಾಸ್ಟಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ವ್ಲಾಗು ಡೂ ಸಬ್ಸ್ಕ್ರೈಬ್ ಹೇಳು. ಆಯಿತು. ನೀನು ಯಾಕೆ ಹೇಳಲ್ಲ? ಈ ಮಗು ಇದು ಸೈಲೆಂಟ್ ಅನ್ಕೊಳಕ್ಕೆ ಹೋಗ್ಬೇಡಿ, ದೊಡ್ಡ ಕಿತಾಪತಿ. ಅವ್ರ ಅಮ್ಮನ ಕೈ ಹೊಡೆಸ್ಕೊಂಡು ಹಿಂಗೆ ಆಗ್ಬಿಟ್ಟವಳೆ ಪಾಪ ಅವಳು. ಇವಳಂತೂ ಕುಡುಗ್ದಿ ಫುಲ್ ಟೈಟಾಗಿ ನಡೀತಾರಲ್ಲ. ಬಾಯ್ ಹರ್ಷಿತಾ, ಬಾಯ್. ಸೊ ನೆಕ್ಸ್ಟ್ ಟ್ರಿಪ್ ಬ್ಲಾಗ್ ಬರ್ತಾ ಇರುತ್ತೆ, ಕಾಯ್ತಾರಿ. ಅಂಟಿಲ್ ದಟ್ ಬೈ ಬಾಯ್.